ಹಲೋ ನಮಸ್ಕಾರ. ಜಿ ಕೆ ಜಗತ್ತಿಗೆ ಸ್ವಾಗತ. ನಾನು ಗೋಪಾಲ್ ಕೃಷ್ಣ. ಇವತ್ತು ನಾವು ಹೈದರಾಬಾದಿಗೆ ಹೋಗ್ತಾ ಇದ್ದೇವೆ. ಟರ್ಮಿನಲ್ 2 ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದೇವೆ. ಹಾಗೆ ಈಗ ಒಳಗೆ ಹೋಗ್ತಾ ಇದ್ದೇವೆ. ಬನ್ನಿ ಎಲ್ಲ ಜೊತೆಯಲ್ಲಿ ನೋಡಿಕೊಂಡು ಹೋಗುವ. ನಾವೀಗ ನಮ್ಮ ಫ್ಲೈಟ್ ಬಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್. ನಮ್ಮ ಚೆಕ್ ಇನ್ ಪ್ರೊಸೀಜರ್ಸ್ ಎಲ್ಲ ಮುಗಿಯಿತು. ಹಾಗೆ ನಾವೀಗ ಬೋರ್ಡಿಂಗ್ ಕಡೆಗೆ ಹೋಗ್ತಾ ಇದ್ದೇವೆ. ಅದರ ಮೊದಲು ಇಲ್ಲಿ ಲಾಂಜ್ ಆಕ್ಸೆಸ್ ಮಾಡಿ, ಈಗ ಇಲ್ಲಿ 5 ಸ್ಟಾರ್ ಹೋಟೆಲ್ ಯಾವ ಥರ ಫುಡ್ ಕೊಡ್ತಾರೆ ಆ ಥರ ಸೇಮ್ ಗ್ರೇಡ್ ಫುಡ್ ಕೊಡ್ತಾರೆ. ಅದೀಗ ನಾವು ತಿಂದ ಮೇಲೆ ಮತ್ತೆ ಬೋರ್ಡಿಂಗ್ ಕಡೆಗೆ ಹೋಗ್ತೇವೆ. ಈ ಲಾಂಜ್ ಆ್ಯಕ್ಸಸ್ ಯಾವ ಥರ ಮಾಡೋದು, ಯಾವ ಕಾರ್ಡ್ ಅಕ್ಸೆಪ್ಟ್ ಮಾಡ್ತಾರೆ, ಅಥವಾ ಈಗ ಫ್ಲೈಟ್ ಜರ್ನಿ ಒಂದು ಸ್ಟಾರ್ಟಿಂಗ್ ಅಂದರೆ ಈಗ ಫ್ಲೈಟಿದು ಟಿಕೆಟ್ ಯಾವ ಥರ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು, ಅದರ ಮೇಲೆ ಇಲ್ಲಿ ಫ್ಲೈಟಿಗೆ ಬಂದು ಯಾವ ಥರ ಬೋರ್ಡಿಂಗು, ಆಮೇಲೆ ಜರ್ನಿ ಯಾವ ಥರ ಇರ್ತದೆ, ಡಿಪಾರ್ಚರಿಂದ ಅಲ್ಲಿ ನಾವು ಲ್ಯಾಂಡ್ ಆಗೋ ತನಕದ್ದು ಎಲ್ಲ ನಾನು ವೀಡಿಯೋ ಮಾಡಿದ್ದೇನೆ. ಇಂಟ್ರೆಸ್ಟ್ ಇದ್ದವ್ರು ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ ಲಿಂಕ್. ಈ ಏರ್ಪೋರ್ಟ್ ಟರ್ಮಿನಲ್ 2 ಇದು ಸೌಂದರ್ಯ ಎಷ್ಟು ನೋಡಿದ್ರೆ ಸಾಕು ಅಂತ ಅನಿಸ್ತದೆ, ಅಷ್ಟು ಚೆನ್ನಾಗಿದೆ. ಹಾಗೆ ನಾವೀಗ ಬೋರ್ಡಿಂಗ್ ಬ್ರಿಡ್ಜ್ ಕಡೆ ಹೋಗ್ತಿದ್ದೆ. ಪೈಲಟ್ಗಳೆಲ್ಲ ಕೂತಿದ್ದಾರೆ. ಈಗ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೈದರಾಬಾದಿಗೆ ರೀಚ್ ಆದೆವು. ಹಾಗೆ ಈಗ ಬ್ಯಾಗ್ ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವೀಗ ಈ ಹೈದರಾಬಾದ್ ಏರ್ಪೋರ್ಟಿಂದ ಎಕ್ಸಿಟ್ ಆಗ್ತಾ ಇದ್ದೇವೆ. ಈಗ ಆಲ್ರೆಡಿ ಓಲಾ ಬುಕ್ ಮಾಡಿ ಆಗಿದೆ. ಅಲ್ಲಿ ಪಾರ್ಕಿಂಗಿಗೆ ಹೋಗಿ ನಮ್ಮದು ಕಾರ್ ಬಂತು. ಹಾಗೆ ನಾವು ಆಲ್ರೆಡಿ ಬುಕ್ ಮಾಡಿದ್ದೆವು Airbnb ಫ್ಲ್ಯಾಟ್. ಹಾಗೆ ಅದಕ್ಕೆ ಬಂದಿದ್ದೇವೆ, ಆಕ್ಯುಪೈ ಮಾಡ್ತಾ ಇದ್ದೇವೆ. ಹೇಗೆಲ್ಲ ನೋಡ್ತಾ ಇದ್ದೇವೆ. ಆ್ಯಕ್ಚುಲಿ ಅವ್ರ ಫೋಟೋಸ್ ಎಲ್ಲ ಬೇರೆ ಕೊಟ್ಟಿದ್ದರು, ಇನ್ನೂ ಭಾಳ ಚೆನ್ನಾಗಿತ್ತು. ಈಗ ಪರವಾಗಿಲ್ಲ, ಭಾಳ ನೀಟಾಗಿ ಕ್ಲೀನಾಗಿದೆ. ಒಂದು ಬೆಡ್ರೂಮ್ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮನ್ನು ಕುರ್ಕುರೆ ಮ್ಯಾಗಿ ಅದೆಲ್ಲ ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ. ಲೇಸ್ ಎಲ್ಲ ಕೊಟ್ಟಿದ್ದಾರೆ, ಇಟ್ಟಿದ್ದಾರೆ. ನೋಡುವ. ಫ್ರಿಡ್ಜ್ ಖಾಲಿ, ಏನು ಬೇಕಾದ್ರೆ ತಂದು ಇಡ್ಬೋದು. ಸ್ಟಾಕ್ ಫುಲ್ ಖಾಲಿದೆ. ಏನು ಬಂದು ರೆಸ್ಟಿಗೆ ಅಂತ ಮಲಗಿ ಆಯಿತು. ಕಿಚನ್ ಇಲ್ಲಿ ಕೊಟ್ಟಿದ್ದಾರೆ. ನಾವು ಕಿಚನಲ್ಲಿ ಏನು ಮಾಡುವಾಗ ಕಾಣೋದಿಲ್ಲ. ನಾವೆಲ್ಲ ಹೋಟೆಲಿಗೆ ಪ್ರಿಫರ್ ಮಾಡ್ತಾಯಿದ್ದೇವೆ. ಕೂಲಾಗಿ ನಿದ್ದೆ ಎಲ್ಲ ಮುಗಿಸಿ ಈಗ ನಾವು ಚಾರ್ಮಿನಾರ್ ಕಡೆಗೆ ಹೊರಟಿದ್ದೇವೆ. ಈಗ ನಮ್ಮ ಕಾರಿಗೋಸ್ಕರ ಕಾಯ್ತಾ ಇದ್ದೇವೆ. ಬುಕ್ ಮಾಡಿದ್ದೇವೆ, ಬರಬೇಕಷ್ಟೇ. ಹಾಗೆ ಇಲ್ಲಿ ಏರಿಯಾಸ್ ಅಷ್ಟೇ ಭಾಳ ಚೆನ್ನಾಗಿದೆ. ಎಲ್ಲ ಭಾಳ ಮರದ ಸರೌಂಡಿಂಗ್. ಕಾರ್ ಪಾರ್ಕಿಂಗ್ ಅಷ್ಟೇ ಬೇಕಾದಷ್ಟು ಜಾಗ ಇದೆ ಇಲ್ಲಿ. ಕಾರ್ ಬಂತು. ನಾನೀಗ ಈ ಹೈದರಾಬಾದಿಗೆ ಬರ್ತಾ ಇರೋದು ಹೊಸ್ತೇನಲ್ಲ, 2015ರಲ್ಲಿ ಬಂದಿದ್ದೆ. ಅಂದರೆ ತುಂಬ ವರ್ಷಗಳ ಹಿಂದೆ. ಆಗ ಎಕ್ಸ್ಟ್ರೀಮ್ ಹಾಟ್ ಇತ್ತು ವೆದರು. ಅಂದರೆ 44-45 ಡಿಗ್ರಿ ಸೆಂಟಿಗ್ರೇಡ್ ತನಕ ಬಂದಿತ್ತು. ನನ್ನ ಮಿಸ್ಸಸ್, ಅಮ್ಮ, ಆಮೇಲೆ ಇವನು ಅಭಿಷೇಕ್, ನನ್ನ ಮಗಳು ಇಷ್ಟು ಬಂದಿದ್ದೆವು. ಆಗ ಭಾಳ ಸುಸ್ತಾಗಿತ್ತು ಎಲ್ರಿಗೂ. ನಾವು ಅದೇ ಫ್ಲೈಟಲ್ಲಿ ಬಂದಿದ್ದೆವು ಅಲ್ಲಿಂದ, ಬೆಂಗಳೂರಿಂದ ಇಲ್ಲಿಗೆ. ಮತ್ತೆ ಪುನಃ ಫ್ಲೈಟಲ್ಲಿ ಹೋಗಿದ್ದೆವು. ಈಗ ಮಾತಾಡ್ತಾ ಚಾರ್ಮಿನಾರ್ ಹತ್ರ ಬಂದಾಯಿತು. ಈಗ ಅಲ್ಲಿ ದೂರದಲ್ಲಿ ಕಾಣ್ತಾ ಉಂಟು. ಇದೀಗ ಮಾರ್ಕೆಟ್ ನಮಗೆ ಫಸ್ಟ್ ಸಿಗುವಂಥದ್ದು.
ಚಾರ್ಮಿನಾರ್ ಕಟ್ಟಡ. ನಾನು ಇದ್ರ ಬಗ್ಗೆ ಸೆಪ್ರೇಟ್ ವಿಡಿಯೋ ಮಾಡಿ ಅದರಲ್ಲಿ ಇದರ ಹಿಸ್ಟ್ರಿ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಹೇಳಿದ್ದೇನೆ. ಅದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಎಲ್ಲ ಇಷ್ಟ ಇದ್ದವ್ರು ನೋಡಿ. ಮಾರ್ಕೆಟ್ ಇದು ಹವಳ ಮುತ್ತು ಬಳೆ ಮಾರ್ಕೆಟ್. ಇದು ಒರಿಜಿನಲ್ ಮುತ್ತು ಅಲ್ಲ. ಅಲ್ಲೂ ಡೈರಾಗಿ ಹೋಗೋದು ಮೇಡಮ್ ಡೈರಾಗಿ ಹೋಗೋದು 20 ಬರ್ತದೆ. 15-10 ಮಿನಿಟ್ಸ್ ಟೈಮ್ ಆಯ್ತು. ಬಟ್ ಇಲ್ಲಿ ಶಾಪಿಂಗ್ಗೆ ಹವಳ ಮುತ್ತು ಬಳೆ ಅದು ತುಂಬ ಫೇಮಸ್. ನಮಗೆ ಪ್ಯೂರ್ ಮುತ್ತು ಒರಿಜಿನಲ್ ಇದು. ಎಲ್ಲದು ಲೋಕಲ್ ಮಾರ್ಕೆಟ್ ಆಯಿತು. ಅಲ್ಲೂ ಬರ್ರಿ ಮೇಡಮ್, ಇದು ಎಲ್ಲ ಮಿಕ್ಸ್ ಮಾಡಿ ನಮಗೆ ಪ್ಯೂರ್ ಒರಿಜಿನಲ್ ತೊಗೊಳ್ಳೋದು. ಕರ್ನಾಟಕ ಶಾಪ್ ತೊಗೊಳ್ಳೋದು ಗ್ಯಾರಂಟಿ ಆಯಿತು. ಆಯಿತು, ನಮಸ್ಕಾರ. ಥ್ಯಾಂಕ್ ಯು. ಆಯಿತು ಸರ್. ಚಾರ್ಮಿನಾರ್ ಮೇಲ್ಗಡೆ ಬಂದಾಯಿತು, ಫಸ್ಟ್ ಫ್ಲೋರು. ಆಮೇಲೆ ಇನ್ನು 2 ಫ್ಲೋರು ಬಾಕಿ, ಅದಕ್ಕೆ ಹೋಗ್ಲಿ ಬಿಡೋದಿಲ್ಲ. ಇಲ್ಲಿಗ ಹತ್ತುವಾಗ ಈಗ ಉಸಿಲು ಕಟ್ಟಿದೆ ಅಂತ ಆಗಿದೆ ನಮ್ಮ ಅಕ್ಕರಿಗೆಲ್ಲ. ಸೊ ಅಂದರೆ ಹೈಟ್ 1-1.5 ಫೀಟ್ ಇರ್ಬೋದು ಕೆಲವು. ಅದಂದರೆ ಯಾವುದೋ ಒಂದು ಗೋಪುರದ ಸುತ್ತ ರೌಂಡ್ ಶೇಪಲ್ಲಿ ಬಂದಿದೆ ಮೇಲ್ಗಡೆಗೆ ಹತ್ತಲಿಕ್ಕೆ. ಹಾಗೆ ಸ್ವಲ್ಪ ಸುಸ್ತಾಗ್ತದೆ ಬರುವಾಗ, ಆದರೆ ಬರ್ಬೋದು. ಇಲ್ಲಿಂದ ಈಗ ಸ್ಟ್ರೈಟ್ ವ್ಯೂ 3 ಕಿಲೋಮೀಟ್ರ್ ತನಕ ಕಾಣ್ತದೆ ಹೇಳಿದರು. 3 ಕಿಲೋಮೀಟ್ರ್ ಕಾಣ್ಬೋದು. ಅಂದರೆ ಇಲ್ಲಿಗ ಫುಲ್ ಬಿಲ್ಡಿಂಗ್ಸ್ ಎಲ್ಲ ಅಡ್ಡಾಗಿದೆ. ಹಾಗೆ ಈ ಮಾರ್ಕೆಟ್ ಮಾತ್ರ ಭಾಳ ಚೆನ್ನಾಗಿ ಕಾಣ್ತಾ ಉಂಟು. ಇಲ್ಲಿ ಸಿಕ್ಕಾಪಟ್ಟೆ ಆರ್ನಮೆಂಟ್ಸ್, ಆಮೇಲೆ ಡ್ರೆಸ್ ಮೆಟೀರಿಯಲ್ಸ್ ಅಂಥದ್ದೆಲ್ಲ ಜಾಸ್ತಿ. ಸುತ್ತಮುತ್ತಲು ಅದೇ ಥರದ ಬಿಲ್ಡಿಂಗ್. ಬೇಗ ಚಾರ್ಮಿನಾರ್ ಯಾವುದು, ಬೇರೆ ಬಿಲ್ಡಿಂಗ್ ಯಾವುದು, ಮಸೀದಿ ಯಾವುದು ಗೊತ್ತಾಗೋದಿಲ್ಲ. ಇಲ್ಲಿಗೆ ಎಕ್ಸಿಟ್ ಇಲ್ಲಿಗ ರಶ್ ಜಾಸ್ತಿ ಆಗಿದೆ. ಹಾಗೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕಷ್ಟೇ. ಮತೀಯ ಸೌಹಾರ್ದತೆಗೆ ಸಾಕ್ಷಿಯಾಗಿ ಈ ಭಾಗ್ಯಲಕ್ಷ್ಮಿ ದೇವಾಲಯ ಇದಕ್ಕೆ ತಾಗಿಕೊಂಡೇ ಇದೆ ಚಾರ್ಮಿನಾರಿಗೆ. ಭಾಳ ಸಂತೋಷ ಆಯಿತು. ಅಲ್ಲಿ ದೇವರ ದರ್ಶನ ಮಾಡಿ ಆಮೇಲೆ ನಾವು ಹೊರಡ್ತೇವೆ ಅಲ್ಲಿಂದ. ಇಲ್ಲಿಗ ಹೋಟೆಲಿಗೆ ಬಂದವು, ವೆಜ್ ಬಿರಿಯಾನಿ ತಿಂದು ಇಲ್ಲಿಂದ ಹೋಗ್ತಿದ್ದೇವೆ. ನಾಳೆ ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗ್ತೇವೆ. ಅದರ ಕಂಪ್ಲೀಟ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ, ನೋಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.